ನೋಡಾಕತ್ತೀರಿ ಪ್ರತಿ ವೇಳೆ ಯಾವಾಗ ಪರೀಕ್ಷೆ ಆಗ್ತೈತಿ ಪೇಪರ್ಸ್ ಲೀಕ್ ಆಗ್ತಾ ಇದ್ದಾವೆ. ಲಾಸ್ಟ್ ನೀಟ್ ಪೇಪರ್ ವಿದ್ಯಾರ್ಥಿ 15-16 ತಾಸು ಅಭ್ಯಾಸ ಮಾಡಿ ಪರೀಕ್ಷಾ ಸಲುವಾಗಿ ತಯಾರಿ ಮಾಡ್ತಾರೆ. ನೋಡಿದಂದ್ರೆ ಅದು ಪೇಪರ್ ಲೀಕ್ ಆಯಿತು. ಹಿಂಗೆ ಪೇಪರ್ ಲೀಕ್ ಆಯ್ತು ಅಂದ್ರೆ ವಿದ್ಯಾರ್ಥಿ ಪರಿಸ್ಥಿತಿ ಏನು? ಅದು ಸ್ಟಡಿ ಮಾಡೋನು ಏನು ಲೀಕ್ ಆಗ್ತೈತೆ ಏನು ಆಗೋದಿಲ್ಲ ಅದು ಕಾಳಜಿ ಮಾಡೋದು. ತಾವು ನೋಡಿದರೆ ನಿನ್ನೇನು ಮಹಾರಾಷ್ಟ್ರದಲ್ಲೇ TET ಎಕ್ಸಾಮ್ ಇತ್ತು, ಅದರದ್ದು ಪೇಪರ್ ಲೀಕ್ ಆಯಿತು. ವಿದ್ಯಾರ್ಥಿ ಎಕ್ಸಾಮ್ ಹಾಲ್ಗೆ ಹೋಗಿದ್ರು, 1 ತಾಸು ಹಿಂದೆ ಲೀಕ್ ಆಗಿತ್ತು ಅಂದ್ರೆ ಗುರ್ತಾಯಿತು. ಏನು ಮಾಡಕತ್ತಾರೆ ಸರ್ಕಾರಿಯವರು? ಅದರ ಸಲುವಾಗಿ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ರಾಹುಲ್ ಜಾರಕಿಹೊಳಿ ಅವರು ಮತ್ತು ನಮ್ಮದು ಮೃಣಾಲ್ ಹೆಬ್ಬಾಳ್ಕರ್ ಅವರು ಎಲ್ಲ ಯೂತ್ಗೆ ಕರ್ಕೊಂಡು ನಾವು ಚೆನ್ನಮ್ಮ ಹೋಗಿ ಇದರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರ ಮುಂದೆ ದಿನ ನಮ್ಮದು ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಬೇರೆ ಬೇರೆ ವಿಂಗ್ ದಿನ ಒಂದು ಹೋರಾಟ ನಾವು ಮಾಡ್ತಾ ಇರ್ತೀವಿ. ನಿಮಗೆ ನೆನಪಿರಬೇಕು, ಒಂದು 6 ವರ್ಷ ಹಿಂದೆ PSI ಎಕ್ಸಾಮ್ ನಮ್ಮ ಕರ್ನಾಟಕದಲ್ಲೇ ಆಗಿತ್ತು. ಅದೆಲ್ಲ ಲಫಡೆ ಮಾಡಿ ಸಾವಿರಾರು ಮಂದಿ PSI ಪೋಸ್ಟ್ ಸಲುವಾಗಿ ಎಕ್ಸಾಮ್ ಕೊಟ್ಟಿದ್ರು, ಅಲ್ಲೇನೂ ಲಫಡೆ ಆಯಿತು. ಹಿಂಗಾಯ್ತಂದ್ರೆ ಸ್ಟೂಡೆಂಟ್ಸ್ದು ಪರಿಸ್ಥಿತಿ ಏನು? ಇದರ ಸಲುವಾಗಿ ನಾವು ಈಗ ದಿನ ನಾವು ಹೋರಾಟ ಮಾಡೋರು. ದಿನ ನಾವು ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್ ಮಿನಿಸ್ಟರ್ ಅವ್ರ ರಾಜೀನಾಮೆಗೆ ನಾವು ಕೇಳ್ತಾ ಇದ್ದೀವಿ.